ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನೆರಳೇಕೆರೆ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಗಾದಿಯನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಇನ್ನು ಉಳಿದಿರುವ 5 ತಿಂಗಳ ಅವಧಿಗೆ ತಮ್ಮ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವಿರೋಧವಾಗಿ ಆಯ್ಕೆ ಮಾಡೋದು ಬಹಳ ತುಂಬು ಹೃದಯ ಧನ್ಯವಾದಗಳು. ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯತಿಯಲ್ಲಿ ಏನೇ ಬಂದರೆ ಅನಿವಾರ್ಯ ಒಂದು ತಪ್ಪು ಇನ್ನೊಂದು ಮತ್ತೊಂದು ತಿಳುವಳಿಕೆ ಹೇಳ್ಕೊಂಡ್ರಲ್ಲ, ನಾನು ತಪ್ಪು ನೆನಪಿನಾದರೆ ಕ್ಷಮಿಸಿ ಮುಂದಿನ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನನಗೆ ತುಂಬ ಹೃದಯ. ನಮ್ಮ ಶಾಸಕರು ಕೂಡ ತುಂಬ ಶ್ರಮ ಹಾಕಿ ಹಾಗೂ ನಮ್ಮ ಎಲ್ಲ ಇದನ್ನು ಕೂಡ ಸಹಕರಿಸಿ ಸ್ನೇಹಜೀವಿಯಾಗಿರಪ್ಪ ಅಂತೇಳಿ ಸಲಹೆ ನೀಡಿ ಕಳಿಸಿದ್ದಾರೆ. ಅವ್ರಿಗೂ ಕೂಡ ನನಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ನೀಡಿ ಯಾವುದು ಮಾಡಬೇಕು ಅನ್ನೋ ಮೀಟಿಂಗಲ್ಲಿ ಮಾತಾಡಿ ಏನೇನು ಬರುತ್ತೆ ಯೋಜನೆಗಳು, ಯಾವ ಹಂತಲ್ಲಿ ಏನು ಬರುತ್ತೆ, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿಕೊಡೋಕ್ಕೆ ಬಯಸ್ತೀನಿ. ದಲಿತ ಮುಖಂಡರಾದ ಕೋಡಿಯಾಲ ಮಹದೇವ ಮಾತನಾಡಿ, ದಲಿತ ಸಮುದಾಯದ ನರಸಿಂಹಮೂರ್ತಿ ಅವರನ್ನ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಸಹಾಯಕವಾಗಲಿದ್ದು, ಗ್ರಾಮದ ಎಲ್ಲ ವರ್ಗದ ಸಮುದಾಯಕ್ಕೂ ಅವರು ದುಡಿಯಲಿ ಎಂದು ಶುಭ ಹಾರೈಸಿದರು. ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ವಾಸಣ್ಣನವರ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಗುಬ್ಬಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಈ ಒಂದು ದೊಡ್ಡಗುಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂಥ ಒಂದು ಶಕ್ತಿ ಸ್ಥಾನ ಸಾಮರ್ಥ್ಯವನ್ನು ಬುದ್ಧ ಬಸವ ಅಂಬೇಡ್ಕರ್ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತೇನು ಈ ಒಂದು ದೊಡ್ಡಗುಣಿ ಪಂಚಾಯತಿ ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಆಗಿರಬಹುದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಕಾಮಗಾರಿಗಳಾಗಿರ್ಬೋದು, ಅವನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ವಾಸಣ್ಣನವರು ಸಂಪೂರ್ಣವಾಗಿ, ಭಾಗದ ಶಾಸಕರಾದಂತಹ ವಾಸಣ್ಣನವರು ಸಂಪೂರ್ಣವಾಗಿ ಅವರ ಪರವಾಗಿ ನಿಲ್ತಾರೆ. ಮತ್ತು ಅದೇ ರೀತಿಯ ತುಮೂಲ್ ನಿರ್ದೇಶಕಿಯಾದ ಭಾರತಿ ಶ್ರೀನಿವಾಸರವರು ಸಹ ಇವರ ಪರವಾಗಿ ನಿಂತು ಇವರ ಅಭಿವೃದ್ಧಿ ಕಾರ್ಯಗಳನ್ನ ಬಯಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರನ್ನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಈ ಒಂದು ರಾಜಕೀಯವಾಗಿ ಲಭಿಸಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸದಸ್ಯರಾದ ರೇಣುಕಾ ಪ್ರಸಾದ್ ಮಾತನಾಡಿ, ಶಾಸಕರ, ಸಂಸದರ ಹಾಗೂ ಎಲ್ಲ ಸದಸ್ಯರ ಸಹಾಯದೊಂದಿಗೆ ಇನ್ನು ಉಳಿದಿರುವ ಅವಧಿಗೆ ಹೆಚ್ಚಿನ ಕೆಲಸ ನಾವೆಲ್ಲರೂ ಸೇರಿ ಮಾಡುತ್ತೇವೆ ಎಂದರು. ಮಾಡಿದರೆ ಅದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಸೇರಿ ಒಟ್ಟುಗೂಡಿ ನರಸಿಂಹಮೂರ್ತಿಯವ್ರನ್ನ ಅಭಿವೃದ್ಧಿ ಮಾಡೋಕ್ಕೆ ಇನ್ನು 5 ತಿಂಗಳೈತೆ. 5 ತಿಂಗಳೊಳಗೆ ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದನ್ನ ಎಲ್ಲರೂ ಸೇರಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಥರವಾದ ಭಿನ್ನಭೇದ ಇಲ್ಲದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಶಾಸಕರದ್ದು ಸದಾ ಹೆಚ್ಚಿನದಾಗಿ ಇದೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಪಂಚಾಯತಿ ಮುಖಾನ ಏನೇನು ಇನ್ನು 5 ತಿಂಗಳೊಳಗಿದೆ ಅದಕ್ಕೆ ಎಲ್ಲರೂ ನಿಮ್ಮ ಸಹಕಾರ ಮತ್ತು ಹೆಚ್ಚಿನ ಶಾಸಕರು ಮತ್ತು ಸಂಸದರ ಸಹಕಾರ ಎಲ್ಲದೂ ಸೇರಿಸಿ ಕೆಲಸ ಮಾಡಿಕೊಂಡು ನಿಮ್ಮ ಮುಖಾಂತರವಾಗಿ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಗನ್ನಾಥ್, ಚೇಳೂರು ಶಿವನಂಜಯ್ಯ ಸೇರಿದಂತೆ ಹಲವು ದಲಿತ ಮುಖಂಡರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಚುನಾವಣಾಧಿಕಾರಿಯಾಗಿ ಜಗನ್ನಾಥಗೌಡ, ಪಿಡಿಒ ರಂಗನಾಥ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.